ನಾನು ಹೆಚ್ಚಿನವನಾಗಲು ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ಯೆಶಾಯ 60:22 ಘೋಷಿಸುತ್ತೇನೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಇದೀಗ ದೇವರು ನನ್ನ ಪರಿಸ್ಥಿತಿಯನ್ನು ಬದಲಾಯಿಸಲು ತ್ವರಿತವಾಗಿ ಕೆಲಸ ಮಾಡುತ್ತಿದ್ದಾರೆ. ನಾನು ಕನಿಷ್ಠದಿಂದ ಹೆಚ್ಚಿನ ಆಶೀರ್ವಾದಕ್ಕೆ ಬೆಳೆಯುತ್ತಿದ್ದೇನೆ. ದೇವರು ವಾಗ್ದಾನವನ್ನು ಇದೀಗ ಪೂರೈಸಲು ಇಂದು ನನ್ನ ನಿಗದಿತ ಸಮಯವಾಗಿದೆ. ನಾನು ಅದನ್ನು ಯೇಸುವಿನ ಹೆಸರಿನಲ್ಲಿ ಘೋಷಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧನೆ ಮಾಡೋಣ ಎಂಬುದಾಗಿ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಕಾರಣದಿಂದ ಬನ್ನಿರಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲವು ನಿಮಿಷಗಳ ಕಾಲ ದೇವರನ್ನು ಆರಾಧನೆ ಮಾಡುವವರಾಗಿರೋಣ. ಪ್ರಾಣ ಇರುವವರೆಗೂ ನಾನು ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನ ಕಾಲವೆಲ್ಲ ನಾನು ನನ್ನ ಕರ್ತನಿಗಾಗಿ ಹಾಡುವೆನು. ಪ್ರಾಣ ಇರುವವರೆಗೂ ನಾನು ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನ ಕಾಲವೆಲ್ಲ ನಾನು ನನ್ನ ಕರ್ತನಿಗಾಗಿ ಹಾಡುವೆನು. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಯೆಹೋವ ಮೆಕದೇಶ್ ಎಂಬಾತನು ನಮ್ಮ ಜೀವಿತವನ್ನು ಪರಿಶುದ್ಧ ಮಾಡಿದವನಾಗಿದ್ದಾನೆ. ಆತನ ಅಂಗಳದಲ್ಲಿ ನಿಲ್ಲುವ ಹಾಗೆ ಕೃಪೆ ಕೊಟ್ಟ ದೇವರು. ಆತನನ್ನು ಆರಾಧಿಸಿ ವರ್ಣಿಸೋಣವ. ಯೆಹೋವಾ ಮೆಕದೇಶ್ ನನ್ನ ಪರಿಶುದ್ಧ ಮಾಡಿರುವೆ. ಯೆಹೋವಾ ಮೆಕದೇಶ್ ನನ್ನ ಪರಿಶುದ್ಧ ಮಾಡಿರುವೆ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ನಮ್ಮನ್ನು ನೀತಿ ಸ್ವರೂಪಿಗಳಾಗಿ ಮಾಡಿದ ದೇವರು ಅನೀತಿಯಲ್ಲಿ ಜೀವಿಸುತ್ತಾ ಇದ್ದಂಥ ನಮ್ಮ ಬದುಕನ್ನ ತನ್ನ ರಕ್ತದ ಮೂಲಕವಾಗಿ ನೀತೀಕರಿಸಿ ನಮ್ಮನ್ನು ತನ್ನ ನೀತಿಗೆ ಸೇರಿಸಿದ ದೇವರು ಆತನಾಗಿದ್ದಾನೆ. ಆತನನ್ನು ವರ್ಣಿಸಿ ಆರಾಧಿಸುವುದು ನಮಗೆ ಸಂತೋಷ ಪ್ರಿಯರೇ. ಯೆಹೋವಾ ಚಿತ್ಕೇನು ನನ್ನ ನೀತಿಯು ನೀನೇ ಅಯ್ಯ. ಯೆಹೋವಾ ಚಿತ್ಕೇನು ನನ್ನ ನೀತಿಯು ನೀನೇ ಅಯ್ಯ.
ಕತ್ತಲೆಯಲ್ಲಿ ಬದುಕುತ್ತಿದ್ದಂಥ ನಮ್ಮ ಜೀವಿತಕ್ಕೆ ಬೆಳಕಾಗಿ ಬಂದ ಕ್ರಿಸ್ತನು ಆತನಾಗಿದ್ದಾನೆ. ಕಾರ್ಗತ್ತಲೆಯಲ್ಲಿ ನಡೆಯುವಾಗ ನಮಗೆ ಜ್ಯೋತಿಯಾಗಿ ಬಂದು ನಮ್ಮನ್ನ ಬೆಳಕಿನವರ ಹಾಗೆ ಮಾಡಿದ ದೇವರನ್ನ ಆರಾಧಿಸೋಣ ಪ್ರಿಯರೇ. ನಮ್ಮನ್ನ ಬೆಳಕಿನವರಾಗಿ, ಬೆಳಕಿನಲ್ಲಿ ನಡೆಯುವವರಾಗಿ ಮಾಡಿ ನಡೆಸಿದ ದೇವರನ್ನ ವರ್ಣಿಸಿ ವಂದಿಸುವವರಾಗಿರೋಣ. ಬೆಳಕು ನೀನೇ ಅಯ್ಯ, ಯೆಹೋವಾ ಓರಿ ನನ್ನ ಬೆಳಕು ನೀನೇ ಅಯ್ಯ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ನಮ್ಮ ಬಲಹೀನತೆಯ ಸ್ಥಿತಿಗತಿಗಳ ಮಧ್ಯದಲ್ಲಿ ತನ್ನ ಬಲವನ್ನು ನಮ್ಮ ಜೀವಿತಕ್ಕೆ ಕೊಟ್ಟು ನಮ್ಮನ್ನ ಬಲಶಾಲಿಗಳಾಗಿ ಮಾಡಿದ ದೇವರು ಆತನೇ ಆಗಿದ್ದಾನೆ. Praise the Lord. ದೇವರಿಗೆ ಮಹಿಮೆಯಾಗಲಿ. Our God is a good God. ನಮ್ಮ ದೇವರು ಬಹಳ ಒಳ್ಳೆಯವನಾಗಿದ್ದಾನೆ. He's a God who has been doing tremendous things and He's been able to bless us through this television program. I believe that today, even as you're watching this program, expect great things from our great God. ಈ ಒಂದು ದೂರದರ್ಶನದ ಕಾರ್ಯಕ್ರಮವನ್ನ ನೋಡುತ್ತಿರುವಾಗಲೇ ದೇವರು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. And Jesus loves each one of you. ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಸಹ ಪ್ರೀತಿಸುವವನಾಗಿದ್ದಾನೆ. The Jesus whom I am preaching is not a dead God, but He's a God who is alive in our midst. ನಾನು ಪ್ರಸಂಗಿಸುತ್ತಿರುವಂತಹ ಯೇಸು ಕ್ರಿಸ್ತನು ಆತನು ಸತ್ತಂತ ದೇವರಲ್ಲ, ಆತನು ಜೀವವುಳ್ಳವನಾಗಿದ್ದಾನೆ. He is God who is not hanging on the cross, He is not in grave, but He is a risen God and He is alive in our midst and He is able to answer us when we call upon His name. ಅವರು ಶಿಲುಬೆಯ ಮೇಲೆ ತೂಗಾಡಲ್ಪಟ್ಟಂತ ದೇವರಲ್ಲ, ಆತನು ಇಂದಿಗೂ ಸಹ ಜೀವವುಳ್ಳವನಾಗಿ ಬದುಕುವನಾಗಿ ನಮ್ಮ ಮಧ್ಯದಲ್ಲಿ ಇರುತ್ತಾನೆ. Jesus, the Bible says that Jesus is the Son of the living God. He left heaven and He came down to this earth as a man in order to save every mankind on this earth. ಸತ್ಯವೇದವು ಈಗಾಗಲೇ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರು ಪರಲೋಕವನ್ನ ಬಿಟ್ಟು ಈ ಧರೆಗೆ ಇಳಿದು ಬಂದು ಮನುಷ್ಯರನ್ನ ಬಿಡಿಸುವುದಕ್ಕಾಗಿ ಆತನು ಇಳಿದು ಬಂದವರಾಗಿದ್ದಾರೆ. And that was the plan of God, because Bible says in John 3:16 that God so loved the world that He gave His only begotten Son. And today, if you and I, we put our faith on Jesus, we will have an eternal life. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬ ಮಗನನ್ನೇ ಕೊಟ್ಟನು ಅನ್ನುವಂಥದ್ದನ್ನ. Today, I want to tell you, in every situation, when you look to Him, when you call upon His name, I am telling you, your life will not perish in this world, but you will have an eternal kingdom, because the Bible says those who call upon the name of the Lord, they will be saved. ಆತನನ್ನ ನೋಡಿ ಕೂಗಿ ಕರೆಯುವಾಗ, ತಂದೆ ಅನ್ನುವಂಥದನ್ನ ಕೂಗನ ಇಡುವಾಗ, ಆತನು ತನ್ನ ಮಕ್ಕಳನ್ನ ಎಂದಿಗೂ ಕೈ ಬಿಡುವಂತ ದೇವರಲ್ಲ, ನಮಗೆ ನಿತ್ಯ ಜೀವಿತದ ನಿರೀಕ್ಷೆಯನ್ನ ಕೊಟ್ಟು ಯೇಸು ಸ್ವಾಮಿ ನಮ್ಮನ್ನ ಜೀವಿಸುವಂತ, ನಮ್ಮನ್ನ ಆತನೊಟ್ಟಿಗೆ ಸೇರಿಸಿಕೊಳ್ಳುವಂತವನಾಗಿದ್ದಾನೆ. Jesus is a risen God. I am telling you, when you put your faith, when you call upon Him, I am telling you, God can change every dead situation, and every dead situation will go, and you will see a resurrected life in you through Jesus Christ. ಯೇಸು ಸ್ವಾಮಿಯನ್ನ ನೀವು ನಂಬಿಕೊಳ್ಳುವಾಗ, ನಿರೀಕ್ಷಿಸುವಾಗ, ಆತನು ನಮ್ಮ ಎಲ್ಲಾ ಜೀವಿತಗಳ ಸತ್ತಂತ ಅನುಭವನ ಬದಲಾಯಿಸಿ ಆತನು ನಮ್ಮನ್ನ ಬದುಕಿಸುವಂತವನು, ನಮ್ಮನ್ನ ನಿರೀಕ್ಷೆಯ ಕಡೆಗೆ, ನಿತ್ಯ ಜೀವಿತದ ಕಡೆಗೆ ನಡೆಸುವಂತವನಾಗಿದ್ದಾನೆ. When you go through
problems, when you go through sins, when you go through sickness, or when you go through a bondage of curse, I'm telling you, nobody on this earth can be able to help you out in your life, but only when you call upon the name of Jesus, you can see a deliverance, because the Bible says, if the Son of Man sets you free, you will be free indeed. ನಾವು ಸಹ ನಮ್ಮ ಅನೇಕ ಪಾಪದ ಮಧ್ಯದಲ್ಲಿ ಹಾದು ಶಾಪದ ಮಧ್ಯದಲ್ಲಿ ಹಾದು ಹೋಗುವಾಗ, ಬಲಹೀನತೆಯ ಮಧ್ಯದಲ್ಲಿ ಹಾದು ಹೋಗುವಾಗ ಯಾರು ಸಹ ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಮಗನು ನಮ್ಮನ್ನ ಬಿಡಿಸುವುದಾದರೆ ನಾವು ಸತ್ಯವಾಗಿಯೂ ಬಿಡುಗಡೆಯನ್ನು ಹೊಂದುತ್ತೇವೆ. ಆತನು ಮಾತ್ರವೇ ನಮ್ಮನ್ನ ಬಿಡಿಸಲು ಶಕ್ತನಾಗಿದ್ದಾನೆ. When you go through problems, Jesus says, come to me, all those who are weary and burdened, and I will give you rest. ನೀವು ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ದೇವರು ನಮಗೆ ಕೊಡುವಂತ ವಾಕ್ಯವು ಇದಾಗಿದೆ, ಕಷ್ಟಪಡುವವರೇ, ಹೊರೆ ಹೊತ್ತುಕೊಳ್ಳುವವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುವೆನು. Because his eyes is on his righteous children, when his ears are attentive to your cry. When you cry out, when you call upon him, he will answer us. ಯಾಕಂತಂದ್ರೆ ದೇವರ ವಾಕ್ಯ ಹೇಳುತ್ತೆ, ನೀತಿವಂತರ ಕೂಗನ್ನ ಆತನು ಕಟಾಕ್ಷಿಸುವಂತವನಾಗಿದ್ದಾನೆ, ಅವರ ಮೊರೆಯನ್ನ ಆತನು ಕಿವಿಗೊಡುವಂತವನಾಗಿದ್ದಾನೆ. In whatever situation you might be going through in your life, whether it might be a death situation, when you call upon the resurrected name of Jesus, I am telling you, he will call, when you call upon him, he will answer us and he will deliver you from all your death situations. ಯಾಕಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ಈಗಾಗಲೇ ನೋಡುತ್ತಿದ್ದೇವೆ, ನಮ್ಮ ಎಲ್ಲಾ ಸತ್ತಂತ ಅನುಭವದಲ್ಲಿ ಹಾದು ಹೋಗುವಾಗ ಆತನನ್ನು ನೋಡಿ ನಾವು ಕರೆಯುವಾಗ ಆತನು ನಮ್ಮ ಸತ್ತಂತ ಅನುಭವವನ್ನ ಆತನು ಬದಲಾಯಿಸಲಿಕ್ಕೆ ಶಕ್ತನು ಆಗಿದ್ದಾರೆ. Psalms 50:15 says, call upon me in the day of trouble and I will deliver you and you shall glorify me. ಕೀರ್ತನೆಯ ಭಾಗದಲ್ಲಿ 50:15 ದೇವರ ವಾಕ್ಯ ಹೇಳುತ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಬಿಡಿಸುವೆನು, ಆಗ ನನ್ನನ್ನ ಕೊಂಡಾಡುವಿರಿ ಅಂತ. In every difficult situation, you need to learn to call upon the name of Jesus. ನಮ್ಮ ಎಲ್ಲಾ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಕಲಿತುಕೊಳ್ಳಬೇಕಾದಂತ ಸಂಗತಿ ಆತನನ್ನ ನೋಡಿ ಕರೆಯುವಂತದನ್ನ. Matthew 7:7-9 says, ask and it will be given to you, seek and you will find, knock and the door will be opened to you. ದೇವರ ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7-9 ವಾಕ್ಯಗಳಲ್ಲಿ ಈಗಾಗಲೇ ಬರೆಯಲ್ಪಟ್ಟಿದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೋಸ್ಕರ ತೆರೆಯಲ್ಪಡುವುದು. For everyone who asks will receive, the one who seeks will find, and to the one who knocks the door will be opened for them. ಯಾಕಂತಂದ್ರೆ ಬೇಡಿಕೊಳ್ಳುವಂತ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲುಗಳು ತೆರೆಯಲ್ಪಡುವುದು. Today I want to tell you, God is able to deliver you from all your dead situation, and you will see every dead situation, God is going to remove it, and God will give you a resurrected life, and everything will be a blessing for you in your life, because when you know to call upon the name of Jesus, you will find an answer for all your troubles. ನೀವು ದೇವರನ್ನ ನೋಡಿ ಕರೆಯುವಂತದನ್ನ ಕಲಿತುಕೊಳ್ಳುವುದಾದರೆ ನಿಮ್ಮಲ್ಲಿ ಇರುವಂತ ಎಲ್ಲಾ ಸತ್ತಂತ ಅನುಭವದಿಂದ ದೇವರು ನಿಮ್ಮನ್ನ ಹೊರಗೆ ತರುವಂತವನಾಗಿದ್ದಾನೆ. ನೀವು ಸಹ ಸತ್ತಂತ ಅನುಭವದಿಂದ ಹೊರಗೆ ಬರುವಂತವರಾಗ್ತೀರಾ. ನಾವು ಆತನ ನೋಡಿ ಕೂಗುವಂತವರಾಗಿ ಕರೆಯುವಂತವರಾಗಿ ಇರಬೇಕು. Because Jesus is the Son of the living God and he is the Son of the righteous God, and when you give your life to Jesus, and I'm telling you, you will also become righteous, because you're putting your faith on the righteous God, and God can deliver you from all your unrighteousness. ನಿಮ್ಮ ಎಲ್ಲಾ ದುರವಸ್ಥೆಯಿಂದ ದುರ್ನಡತೆಯಿಂದ ದೇವರು ಬಿಡಿಸಲು ಬಲ್ಲವನಾಗಿದ್ದಾನೆ. ಯಾಕಂತಂದ್ರೆ ಆತನು ಪರಲೋಕದ ನೀತಿವಂತನ ಕುಮಾರನಾಗಿದ್ದಾನೆ. ಆತನು ತಂದೆಯ ಒಬ್ಬನೇ ಕುಮಾರನಾಗಿದ್ದಾನೆ. ಆತನು ನಮ್ಮ ಎಲ್ಲಾ ದುರ್ಸ್ಥಿತಿಯಿಂದ ಆತನು ಬಿಡಿಸಬಲ್ಲವನು ಆತನೇ ಆಗಿದ್ದಾನೆ. Psalms 34:17 says, the righteous cry out, the Lord hears them and he delivers them from all their troubles. ಯಾಕಂತಂದ್ರೆ ಕೀರ್ತನೆ ಭಾಗ 34ನೇ ಕೀರ್ತನೆ 17ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ನೀತಿವಂತರನ ಕೂಗನ್ನ ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನ ಬಿಡಿಸುತ್ತಾನೆ. And the 18th verse says, the Lord is close to the brokenhearted and he saves those who are crushed in the spirit. 18ನೇ ವಾಕ್ಯದಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಹಿಗ್ಗುವವರನ್ನು ಉದ್ಧಾರ ಮಾಡುತ್ತಾನೆ. 19th verse it says, the righteous person may have many troubles but God delivers them from all their troubles. 19ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು ಅನೇಕವಿದ್ದರೂ ಸಹ ಯೆಹೋವನು ಅವುಗಳೆಲ್ಲವುಗಳಿಂದ ಅವನನ್ನ ಬಿಡಿಸುತ್ತಾನೆ. Whatever
whatever situation you go through in your life, learn to call upon the righteous God, and He hears your cry and He will deliver you from all your troubles in your lives. ನಿಮ್ಮಲ್ಲಿ ಹಾದು ಹೋಗುವಂತ ಪರಿಸ್ಥಿತಿ ಅದು ಎಂತದಾಗಿದ್ದರೂ ಸಹ ನೀತಿ ಉಳ್ಳಂತ ದೇವರನ್ನ ನೋಡಿ ನಾವು ಕರೆಯುವಾಗ ಆತನು ಎಲ್ಲವನ್ನೂ ಸಹ ಯೇಸು ಸ್ವಾಮಿ ಬದಲಾಯಿಸುತ್ತಾರೆ. Bible speaks about a man called Jairus, a synagogue leader who was going through a difficult time and he was going through a dead situation. ಈ ಯಾಯೀರನ ಕುರಿತಾಗಿ ಅವಳ ಮಗಳ ಕುರಿತಾಗಿ ಆತನು ಹಾದು ಹೋಗುತ್ತಿದ್ದಂತ ಈ ಸತ್ತಂತ ಅನುಭವದ ಕುರಿತಾಗಿಯೂ ಸಹ ಸತ್ಯವೇದವು ಬಹಳ ಸ್ಪಷ್ಟವಾಗಿ ಮಾತನಾಡುತ್ತಿದೆ. Because his only daughter, she was dying and she was on the deathbed. ಈ ಯಾಯೀರನಿಗೆ ಇದ್ದಂತ ಒಬ್ಬಳೆ ಮಗಳು ಸಹ ಆಕೆಗೆ ಹಾಸಿಗೆಯ ಮೇಲೆ ಮಲಗಿತ್ತ ಮರಣವನ್ನ ಎದುರು ನೋಡುತ್ತಿದ್ದಾಳೆ. The Bible says he tried all his best, but nobody was able to release her death situation what his daughter was going through in her life. ಆಕೆಯ ಜೀವಿತದಲ್ಲಿ ಹಾದು ಹೋಗುತ್ತಿದ್ದಂತ ಮರಣಕರವಾದಂತ ಸನ್ನಿವೇಶದಿಂದ ಯಾರೂ ಸಹ ಆಕೆಯನ್ನ ಬಿಡಿಸಲಿಕ್ಕೆ ಬಲ್ಲವರಾಗಲಿಲ್ಲ, ಯಾರಿಂದಲೂ ಸಹ ಆಗಲಿಲ್ಲ. Jairus heard about Jesus and he wanted to go and meet with Jesus because he heard only Jesus can deliver his daughter out of a dead situation. ಈ ಯಾಯೀರನು ಯೇಸು ಕ್ರಿಸ್ತನ ಕುರಿತಾದಂತಹ ಸುದ್ದಿಯನ್ನ ಕೇಳಿ ಆತನಿಗೆ ತಿಳಿದಾಯಿತು, ಈಗಲೇ ಯೇಸು ಸ್ವಾಮಿ ಮಾತ್ರವೇ ನನ್ನ ಮಗಳನ್ನ ಬಿಡಿಸಲಿಕ್ಕೆ, ಆಕೆಯ ಪರಿಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ಅನ್ನುವಂಥದ್ದನ್ನ. The Bible says Jairus comes running to Jesus. He falls at the feet of Jesus and says to Jesus and cries to Jesus and saying, Jesus, my only daughter, she's about to die. If you can come and lay your hands upon my daughter, she will not die but she will live. ಈ ಯಾಯೀರನು ಯೇಸು ಕ್ರಿಸ್ತನು ಇದ್ದಂತ ಸ್ಥಳಕ್ಕೆ ಬಂದು ಆತನು ಅಡ್ಡ ಬಿದ್ದು ಬೇಡಿಕೊಳ್ಳುತ್ತಿದ್ದಾನೆ, ನನ್ನ ಮಗಳ ಬಳಿಗೆ ಬನ್ನಿರಿ, ನೀವು ಹಸ್ತವನ್ನು ಚಾಚುವುದಾದರೆ ಆಕೆಯು ಸ್ಥಿತಿಯು ಬದಲಾಗುತ್ತದೆ, ಆಕೆಯ ಹಾಸಿಗೆಯ ಪರಿಸ್ಥಿತಿಯು ಬದಲಾಗುತ್ತದೆ ಅನ್ನುವಂಥದ್ದನ್ನ ಆತನು ಬೇಡಿಕೊಳ್ಳುತ್ತಿದ್ದಾನೆ. The Bible says whoever went to Jesus, Jesus never said no, but he was willing to go and heal them and deliver them from all their problems. ಯೇಸು ಕ್ರಿಸ್ತನ ಬಳಿಯಲ್ಲಿ ಹೋಗುತ್ತಿದ್ದಂತ ಯಾವ ವ್ಯಕ್ತಿಯನ್ನು ಯೇಸು ಕ್ರಿಸ್ತನು ತ್ಯಜಿಸಲಿಲ್ಲ, ಅವರ ಜೊತೆಯಲ್ಲೇ ಹೋಗಿ ಅದ್ಭುತವನ್ನ ಮಾಡುವಂತವನಾಗಿ ಸತ್ಯವೇದದಲ್ಲಿ ಕಾಣಿಸಿಕೊಂಡಿದ್ದಾರೆ. Jesus was all excited because he wanted to help Jairus in all his dead situation. He wanted to heal his daughter who was dying on the deathbed. ಈ ಒಂದು ಮರಣಕರವಾದಂತ ಹಾಸಿಗೆಯಲ್ಲಿ ಸಾಯುತ್ತಿದ್ದಂತ ಯಾಯೀರನ ಮಗಳಿಗೋಸ್ಕರ ಯೇಸು ಸ್ವಾಮಿ ಯಾಯೀರನ ಆತನ ಮೊರೆಯನ್ನ ಕೇಳಿ ಅವನಿಗೆ ಅದ್ಭುತ ಮಾಡುವುದಕ್ಕಾಗಿ ದೇವರು ಮುಂದಾಗಿದ್ದಾರೆ. As Jesus was walking with Jairus to his home, ಈ ಯಾಯೀರನೊಟ್ಟಿಗೆ ಅವನ ಮನೆಯೊಳಗೆ ಪ್ರವೇಶ ಮಾಡುತ್ತಿರುವಾಗ the Bible speaks about a woman who was going through a death situation because this woman was going through an issue of blood from 12 years and nobody was able to heal her. ಈ ಒಂದು ಮರಣಕರವಾದಂತ ಸನ್ನಿವೇಶದೊಳಗೆ ಹಾದು ಹೋಗುತ್ತಿದ್ದಂತ ರಕ್ತ ಕುಸುಮ ರೋಗವಿದ್ದಂತ ಒಬ್ಬ ಆಕೆಯ ಕುರಿತಾಗಿಯೂ ಸತ್ಯವೇದವು ಮಾತನಾಡುತ್ತದೆ. And the Bible says she had spent all her earnings and everything in order to so many doctors, but nobody was able to help her out to be healed out of her issue of blood. ಈಕೆಗೆ ಇದ್ದಂತ ರಕ್ತ ಕುಸುಮ ರೋಗದಿಂದ ಹೊರಗೆ ಬರಬೇಕನ್ನುವುದಕ್ಕಾಗಿ ಅನೇಕ ಡಾಕ್ಟರ್ಗಳನ್ನ ಪ್ರಯತ್ನಿಸಿದ್ದಾಳೆ, ಅನೇಕ ತನ್ನಲ್ಲಿದ್ದಂತ ಹಣಕಾಸನ್ನ ವೆಚ್ಚ ಮಾಡಿದ್ದಾಳೆ. ಈಗಾಗಲೇ Nobody was able to heal, but this woman, she hears about Jesus and she believed that only Jesus can release her from all her problems what she was going through in her life. ತನಗಿದ್ದಂತ ಸನ್ನಿವೇಶವನ್ನ, ತನ್ನಲ್ಲಿದ್ದಂತ ಬಲಹೀನತೆಯನ್ನ ಯಾರು ಸಹ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ಈ ಯೇಸು ಕ್ರಿಸ್ತನು ಮಾತ್ರವೇ ಸಾಧ್ಯನ ಅನ್ನುವಂಥದ್ದನ್ನ ಕೇಳಿ ಆತನ ಮೇಲೆ ನಂಬಿಕೆ ಇಡಲಿಕ್ಕೆ ಪ್ರಾರಂಭಿಸಿದ್ದಾಳೆ. She decides to come and meet with Jesus. As Jesus was going to Jairus' house, the Bible says this woman who was going through the issue of blood, she crawls at the feet of Jesus and she goes and touches the garment of Jesus. ಈ ಒಂದು ಯಾಯೀರ ಮನೆಗೆ ಪ್ರವೇಶ ಮಾಡುತ್ತಿರುವಂತ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿದಂತ ಈಕೆಯು ಆತನ ಮುಂದಾಗಿ ಬಂದು ಆತನೆಯ ಆತನ ಗುಂಡೆಯನ್ನ ಮುಟ್ಟಿದರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಆಕೆಯು ಬರುತ್ತಿದ್ದಾಳೆ. Why this woman had to crawl between the legs in order to touch the garment of Jesus? Because everybody in that town, they knew who this woman was and what problem she was going through in her lives. ಈ ಒಂದು ರಕ್ತ ಕುಸುಮ ರೋಗವಿರುವಂತ ಈಕೆಗೆ ಏನಾಗುತ್ತಿದೆ ಅನ್ನುವಂಥದ್ದು ಜನರಿಗೆ ಸ್ಪಷ್ಟವಾಗಿ ಗೊತ್ತುಂಟು. ಆದದರಿಂದ ಈಕೆಯು ಯೇಸು ಕ್ರಿಸ್ತನ ಕಾಲಿನ ಬಳಿಯಲ್ಲಿ ಆಕೆಯು ಒದ್ದಾಡುತ್ತಾ ಬರುತ್ತಿದ್ದಾಳೆ. Because she crawled because
people, she was not able to meet with people because she was considered an untouchable, and they knew that if she could meet with people, they would stone her to death. ಈಕೆಯು ಜನರ ಮುಂದಾಗಿ ಬರುವುದಾದರೆ ಈಕೆಯು ಅಶುದ್ಧಳಾಗಿದ್ದಾಳೆ, ಜನರು ಈಕೆಯ ಮೇಲೆ ಕಲ್ಲನ್ನ ಎಸೆಯಬಲ್ಲರು, ಹಾಗಾಗಿಯೇ ಈಕೆಯು ತನ್ನನ್ನ ಯಾರು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದರೊಟ್ಟಿಗೆ ಈಕೆ ಬರುತ್ತಿದ್ದಾಳೆ. But she wanted to get healed. She had that fear, but she went crawling and she touched the garment of Jesus. The Bible says immediately her bleeding stopped and she felt that the body was completely healed and was released out of her dead situation. ಯಾರು ಸಹ ನೋಡದ ಹಾಗೆ ಈಕೆಯು ಕಾಲಿನ ಬಳಿಯಲ್ಲಿ ಬಂದು ಯೇಸು ಕ್ರಿಸ್ತನ ವಸ್ತ್ರವನ್ನ ಮುಟ್ಟಿದ ತಕ್ಷಣ ತನಗೆ ಸ್ವಸ್ಥಲಾದಲು. ಆ ರಕ್ತ ಕುಸುಮ ರೋಗವಾದಂಥದ್ದು ನಿಂತು ಹೋಯಿತು. ಈಕೆಯ ಒಂದು ಮರಣಕರವಾದಂತಹ ಸನ್ನಿವೇಶವು ಬದಲಾಯಿತು. God was able to heal her because on her faith she believed and she received her healing. ಈಕೆಯು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನನ್ನ ನಿರೀಕ್ಷಿಸಿ ತನ್ನನ್ನ ಮುಟ್ಟಿದ್ದರಿಂದ ಈಕೆಗೆ ಸ್ವಸ್ಥವಾಯಿತು. And the Bible says Jesus realized that his power had gone from his body and somebody was healed, and he stopped and says to people, somebody has touched my clothes. ಈ ಒಂದು ಯೇಸು ಕ್ರಿಸ್ತನು ಮನವರಿಕೆ ಮಾಡಿಕೊಂಡರು. ಆತನ ವಸ್ತ್ರವನ್ನ ಮುಟ್ಟಿದ ತಕ್ಷಣ ತನ್ನಲ್ಲಿದ್ದಂತ ಬಲವು ಹೊರಟು ಹೋಗಿ ಆಕೆಯನ್ನ ಮುಟ್ಟಿತು, ಸ್ವಸ್ಥಗೊಂಡರು ಅನ್ನುವಂಥದ್ದನ್ನ ಕ್ರೈಸ್ತನು ಅರಿತುಕೊಂಡಿದ್ದಾನೆ. Now hundreds of people were flocking to Jesus. Nobody knew who touched Jesus, but Jesus knew something has happened as he was passing by. ನೂರಾರು ಜನರು ಯೇಸು ಸ್ವಾಮಿಯ ಹಿಂಬಾಲಿಸುತ್ತಿದ್ದರು, ಆತನನ್ನು ನೂಕಿಕೊಳ್ಳುತ್ತಿದ್ದರು. ಆದರೆ ಕ್ರೈಸ್ತನಿಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಯಾರೋ ಒಬ್ಬರು ಮುಟ್ಟಿ ತನ್ನಿಂದ ಅದ್ಭುತವನ್ನ ಹೊಂದಿಕೊಂಡಿದ್ದಾರೆ ಅನ್ನುವಂಥದ್ದು. The Bible says this woman came trembling with fear and explained to Jesus that she was the one who touched the garment of Jesus. ಈಕೆಯು ನಡುಗುತ್ತಾ ಭಯದೊಟ್ಟಿಗೆ ಬಂದು ಹೇಳುತ್ತಿದ್ದಾಳೆ, ನಾನು ನಿನ್ನ ವಸ್ತ್ರವನ್ನ ಮುಟ್ಟಿದವಳು. And the Bible says Jesus said to that woman, daughter, your faith has healed. ಯೇಸು ಸ್ವಾಮಿ ಆಕೆಯನ್ನ ನೋಡಿ ಹೇಳುತ್ತಿದ್ದಾನೆ, ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡಿತು. Go in peace and you are freed from your suffering. ನೀನು ಸಮಾಧಾನದಿಂದ ಹಿಂದಿರುಗಿ ಹೋಗು, ನಿನ್ನ ಎಲ್ಲಾ ನರಳಾಟವು ಬದಲಾಗಿದೆ. Today I want to tell you, people of God, ದೇವ ಜನರೇ, ಇಂದಿಗೆ ನಾನು ಹೇಳಬಲ್ಲೆ, this woman who was going through a dead situation, she got healed because she believed in Jesus. Only Jesus can set her free. ಈ ಮರಣಕರವಾದಂತ ಸನ್ನಿವೇಶದಲ್ಲಿ ಹಾದು ಹೋಗುತ್ತಿದ್ದಂತ ಈಕೆಗೆ ಯೇಸು ಸ್ವಾಮಿಯ ನಿರೀಕ್ಷೆ ಉಂಟಾಯಿತು, ನಂಬಿಕೆ ಉಂಟಾಯಿತು, ಆತನು ಮಾತ್ರವೇ ಬಿಡಿಸಿದನು. After that, what happened was, Jairus was standing and watching all this. Suddenly people came from Jairus' home and said, your daughter is no more, don't trouble the master. ಇದನ್ನ ನೋಡುತ್ತಿದ್ದಂತ ಯಾಯಿರನಿಗೆ ಒಂದು ಆಶ್ಚರ್ಯಕರವಾದಂತ ಸಂಗತಿ ಕಾದಿತ್ತು. ಅಲ್ಲಿದ್ದಂತ ಜನರು ಯಾಯಿರನ ಬಳಿಗೆ ಬಂದು ಹೇಳುತ್ತಿದ್ದಾರೆ, ಈಕೆಯು ಇನ್ನು ಮರಣಕರವಾದಂತ ಹಾಸಿಗೆಯಲ್ಲಿ ಇಲ್ಲ. Now Jesus said to Jairus, don't worry about any situation, but just believe, you're going to see the hand of God. ಈ ಯಾಯಿರನಿಗೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಯಾವುದರ ಕುರಿತಾಗಿಯೂ ಭಯಪಡಬೇಡ, ನೀನು ದೇವರ ಹಸ್ತವನ್ನ ಕಾಣಲಿದ್ದೀಯಾ. Now imagine Jairus' daughter was dead, but still Jesus saying to Jairus, don't be afraid, but just believe. ಈ ಒಂದು ಯಾಯಿರನ ಮಗಳು ಈಗಾಗಲೇ ಮರಣವನ್ನ ಆಕಿ ಎದುರಿಸ್ತಿದ್ದಾಳೆ, ಆದ್ರೆ ದೇವರು ಹೇಳುತ್ತಿದ್ದಾನೆ, ಭಯಪಡಬೇಡ, ದೇವರ ಮೇಲೆ ನಿರೀಕ್ಷೆಯಿಂದಿರು. Even in that dead situation, Jesus is comforting Jairus, just believe, you will see the hand of God. ಈ ಒಂದು ಮರಣಕರವಾದಂತ ಸನ್ನಿವೇಶದಲ್ಲಿಯೂ ಸಹ ಯೇಸು ಕ್ರಿಸ್ತನು ಹೇಳುತ್ತಿರುವಂತ ಮಾತು, ಯಾವುದರ ಕುರಿತಾಗಿಯೂ ಭಯಪಡಬೇಡ. Because Jesus believed that he can do it because God is able to answer his prayer. ಯೇಸು ಸ್ವಾಮಿಗೆ ಒಂದು ನಿರೀಕ್ಷೆ ಇದೆ, ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡುತ್ತಾನೆ ಅನ್ನುವಂಥದ್ದು. And the Bible says Jesus went along with Jairus to his home and he made all the people to come out. He goes to the home and he holds that girl's hand and he says, Talitha kum, little girl, wake up. ಯೇಸು ಸ್ವಾಮಿಯೂ ಸಹ ಯಾಯಿರನೊಟ್ಟಿಗೆ ತನ್ನ ಮನೆಗೆ ಪ್ರವೇಶಿಸಿ ಅಲ್ಲಿದ್ದಂತ ಎಲ್ಲ ಜನರನ್ನ ಹೊರಗೆ ಕಳುಹಿಸಿ ಆಕೆಯ ಕೈಯನ್ನ ಹಿಡಿದು ತಲಿತಾ ಕೂಮ್, ಎದ್ದೇಳು ಅನ್ನುವಂಥದ್ದನ್ನ ಹೇಳಿದ್ದಾನೆ. And the Bible says immediately the girl stood up and began to walk around. ಸತ್ಯವೇದವು ಹೇಳುತ್ತದೆ, ತಕ್ಷಣವೇ ಆಕೆಯೇ ಎದ್ದು ನಡೆದಾಡಲಿಕ್ಕೆ ಪ್ರಾರಂಭಿಸಿದ್ದಾಳೆ. It was a joyful movement because every dead situation what Jairus and his daughter were going through, Jesus was able to bring it back to life and they were able to see the blessings of God. ಈ ಒಂದು ಯಾಯಿರನು ತನ್ನ ಮಗಳು ಹಾದು ಹೋಗುತ್ತಿದ್ದಂತ ಮರಣಕರವಾದಂತ ಸನ್ನಿವೇಶವನ್ನ ದೇವರು ಈಗಾಗಲೇ ಬದಲಾಯಿಸಿದ್ದಾನೆ. Today I want to tell you, people of God, ಇವತ್ತಿಗೂ ದೇವ ಜನರೇ, ನಾನು ನಿಮಗೆ ಹೇಳುತ್ತೇನೆ, whatever dead situation you are going through, Jesus is there to deliver you from all your problems, because when you look to him, when you depend on him, when you cry out to him, he is a God who can release you from all your troubles. ಯಾವೆಲ್ಲ
ಮರಣಕರವಾದಂತಹ ಸನ್ನಿವೇಶದಲ್ಲಿ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿದ್ದೀರೋ, ಯೇಸು ಕ್ರಿಸ್ತನು ಅವೆಲ್ಲವುಗಳಿಂದ ನಿಮ್ಮನ್ನ ಬಿಡಿಸಲಿಕ್ಕೆ ಶಕ್ತರಾಗಿದ್ದಾರೆ. Because he is a risen God and he can bring back life into all your dead situations. ಯಾಕಂತಂದ್ರೆ ಅವರು ಪುನರುತ್ಥಾನ ಹೊಂದಿದಂತ ದೇವರಾಗಿದ್ದಾರೆ. ನಿಮ್ಮ ಸತ್ತಂತ ಅನುಭವಗಳನ್ನ ಅವರು ಪುನರುತ್ಥಾನವನ್ನ ಜೀವವನ್ನ ಕೊಡ್ಲಿಕ್ಕೆ ಸಾಧ್ಯವುಳ್ಳವರಾಗಿದ್ದಾರೆ. When Jesus can deliver Jairus' daughter, when Jesus can deliver that woman who was going through issue of blood from 12 years, Jesus can answer all your cry and Jesus can deliver you from all your troubles in your lives. ಈ ಯಾಯಿರನ ಮಗಳನ್ನ ದೇವರು ಸ್ವಸ್ಥ ಮಾಡಿರುವುದಾದರೆ, ಅವರ ಒಂದು ಮರಣಕರವಾದಂತ ಹಾಸಿಗೆಯನ್ನ ದೇವರು ಬದಲಾಯಿಸಿರುವುದಾದರೆ, 12 ವರ್ಷಗಳಿಂದ ರಕ್ತ ಕುಸುಮ ರೋಗವಿರುವಂತವರನ್ನ ದೇವರು ಸ್ವಸ್ಥ ಮಾಡಿರುವುದಾದರೆ, ದೇವರು ನಿಮ್ಮನ್ನು ಸಹ ಮುಟ್ಲಿಕ್ಕೆ ಶಕ್ತನಾಗಿದ್ದಾರೆ. Whatever situation you might be going through, I'm telling you, get ready. God is able to answer your problems. ನೀವು ಯಾವೆಲ್ಲ ಸನ್ನಿವೇಶಗಳಲ್ಲಿ ಹಾದು ಹೋಗುತ್ತಿದ್ದೀರೋ ಸಿದ್ಧವಾಗಿರಿ. ದೇವರು ನಿಮ್ಮೆಲ್ಲ ಪ್ರಾರ್ಥನೆಗಳನ್ನ ಕೇಳಿ ಉತ್ತರವನ್ನ ಕೊಡಬಲ್ಲವನಾಗಿದ್ದಾನೆ. Today put all your problems unto him because he says he cares for you. ನಿಮ್ಮೆಲ್ಲಾ ಸಮಸ್ಯೆಗಳನ್ನ ಆತನ ಮೇಲೆ ಹಾಕಿರಿ. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಆತನು ನಿಮಗೋಸ್ಕರ ಚಿಂತೆಯನ್ನ ವಹಿಸಿಕೊಳ್ಳುವಂತವನಾಗಿದ್ದಾನೆ. He is a righteous God and you are his righteous children. ದೇವರು ನೀತಿವಂತನಾಗಿದ್ದಾನೆ, ನಾವು ನೀತಿವಂತರ ಮಕ್ಕಳುಗಳಾಗಿದ್ದೇವೆ. Let's pray right now, for God is a prayer answering God and God will deliver you when you surrender all your problems, all your troubles, looking to God for God to deliver you. I am telling you, the time has come for you to see a breakthrough and to see the deliverance in your life. ನಮ್ಮೆಲ್ಲಾ ಸಮಸ್ಯೆಗಳನ್ನ ಆತನ ಮೇಲೆ ವಹಿಸಿ ಬಿಡುವಾಗ ನಾನು ಶಕ್ತನಾಗಿ ಹೇಳಬಲ್ಲೆ, ನಿಮ್ಮ ಜೀವಿತಗಳಲ್ಲಿ ಪ್ರಗತಿಯನ್ನ ನೋಡ್ಲಿಕ್ಕೆ ಆದಂತ ಸಮಯಗಳು ಈಗಾಗಲೇ ಬಂದಿವೆ. Let's pray right now. ನಾವೆಲ್ಲರೂ ಸಹ ಪ್ರಾರ್ಥಿಸುವ. Father, we thank you, Lord, for this beautiful day, Lord. ತಂದೆ, ಬಹಳ ಸುಂದರವಾದಂತ ದಿನಕ್ಕಾಗಿ ನನಗೆ ಸ್ತೋತ್ರ. Lord, you are a God who can change every dead situation, whatever we are going through in our lives. ದೇವರೇ, ನಾವು ಹಾದು ಹೋಗುತ್ತಿರುವಂತ ಮರಣಕರವಾದಂತ ಸನ್ನಿವೇಶ ಏನನ್ನುವಂಥದ್ದನ್ನ ನೀನು ತಿಳಿದಿದ್ದೀಯಾ. Because you are a risen God who can deliver us from all our troubles. ನೀನು ಪುನರುತ್ಥಾನ ಹೊಂದಿದಂತ ದೇವರಾಗಿದ್ದೀಯಾ. ನಮ್ಮೆಲ್ಲಾ ಸಮಸ್ಯೆಗಳನ್ನ ಬದಲಾಯಿಸುವನು ನೀನ ಆಗಿದ್ದೀಯಾ ಸ್ವಾಮಿ. Release us from all our unrighteousness and all our troubles and all our dead situation what we are going through in our lives. ದೇವರೇ, ಸತ್ತಂತ ಅನುಭವವನ್ನ, ಎಲ್ಲಾ ಪರಿಸ್ಥಿತಿಗಳನ್ನ, ಎಲ್ಲಾ ದುರ್ನಡತೆಗಳಿಂದ ನಮ್ಮನ್ನ ಬಿಡಿಸು ಸ್ವಾಮಿ. Lord, stretch forth your hand and release us from all our problems, God. ದೇವರೇ, ನಿನ್ನ ಹಸ್ತವನ್ನ ನಮ್ಮ ಮೇಲೆ ಚಾಚಿ ನಮ್ಮೆಲ್ಲರ ಸಮಸ್ಯೆಗಳಿಂದ ನಮ್ಮನ್ನ ಬಗೆಹರಿಸು ಸ್ವಾಮಿ. We believe, oh God, that you are able to do it because you are the Son of the living God. You left heaven, came down to this earth. You died for us on the cross of Calvary. You were buried, and on the third day, God has risen you again, and you are alive in our midst, Jesus. ದೇವರೇ, ನಾವು ನಂಬಿಕೊಳ್ಳುತ್ತೇವೆ, ನೀವು ಪರಲೋಕವನ್ನ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದ್ರಿ. ದೇವರೇ, ನೀವು ಮರಣವನ್ನ ಹೊತ್ತುಕೊಂಡ್ರಿ, ಪುನರುತ್ಥಾನವನ್ನ ಹೊಂದಿ ಮತ್ತೆ ಹಿಂತಿರುಗಿ ಬರಲಿದ್ದೀರಾ ಅನ್ನುವಂಥದ್ದನ್ನ ನಾವು ಸಹ ನಂಬಿಕೊಳ್ಳುತ್ತೇವೆ ಸ್ವಾಮಿ. We thank you, Lord, that you are a God who can deliver us, oh God. ದೇವರೇ, ನಮ್ಮನ್ನ ಬಿಡಿಸುವಂತವನಾಗಿ ನೀನಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. Come into our life and release us from all our troubles in our life. ನಮ್ಮ ಜೀವಿತದೊಳಗೆ ಬಂದು ನಮ್ಮಲ್ಲಿರುವಂತ ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನ ಬಿಡಿಸು ಸ್ವಾಮಿ. Lord, from today onwards, I will look to you, Lord. I will depend on you, Lord, and I will worship you because you are going to be my God and I am going to be your son. ದೇವರೇ, ಇಂದಿನಿಂದ ನಾವು ಸಹ ನಿಮ್ಮನ್ನ ದೃಷ್ಟಿ ಇಟ್ಟು ನೋಡುತ್ತೇವೆ, ನಿಮ್ಮನ್ನೇ ಹಾತುಕೊಳ್ಳುತ್ತೇವೆ. ನೀವು ನಮ್ಮನ್ನ ಬಿಡಿಸುವಂತ ದೇವರಾಗಿದ್ದೀರಾ ಅನ್ನುವಂಥದ್ದನ್ನ ನಂಬಿ ನಿನ್ನ ಮಕ್ಕಳಾಗುತ್ತೇವೆ ಸ್ವಾಮಿ. We give you glory, we give you honor in Jesus' name. ನಮ್ಮ ಎಲ್ಲಾ ಘನತೆಯನ್ನ, ಗೌರವನ, ಮಹಿಮೆಯನ್ನ ನಿಮ್ಮ ಮಾತನಿಗೆ ನಾವು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ. Amen. ಆಮೆನ್. If you have made this prayer, get ready. Your dead situation, God is going to change and everything will be resurrected in your lives. ಈ ಪ್ರಾರ್ಥನೆಯನ್ನ ನೀವು ಸಹ ಮಾಡಿರುವುದಾದರೆ ಸಿದ್ಧರಾಗಿರ್ರಿ. ನಿಮ್ಮೆಲ್ಲ ಮರಣಕರವಾದಂತ ಸನ್ನಿವೇಶಗಳನ್ನ ದೇವರು ಬದಲಾಯಿಸಿ ನಿಮಗೆ ಜೀವವನ್ನ ತರುತ್ತಲಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.